ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10. ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ನಾವು 45ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಬೇಕಾದಷ್ಟು ಎಕ್ಸಾಂಪಲ್ ಕೊಟ್ಟು ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇರೋದು ಭೌತಿಕ ಪ್ರಕೃತಿನೇ ಅನ್ನೋ ರೀತಿ ನಮಗೆ ಕಾಣಿಸುತ್ತೆ. ಆದ್ರೆ ಅದರ ಹಿಂದೆ ಭಗವಂತ ಇದ್ದಾನೆ, ಅವನ ಅಧ್ಯಕ್ಷತೆಯಲ್ಲಿ ಇದೆಲ್ಲ ನಡೀತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ ನಾವು. ನಮಗೆ ಹೇಗ್ ಕಾಣಿಸುತ್ತೆ ಹೇಳಿ? ಎಲ್ಲ ಭೌತಿಕ ಪ್ರಕೃತಿನೇ ನಡೆಸ್ತಾ ಇರೋದು ಅನ್ನೋ ರೀತಿ ಕಾಣಿಸುತ್ತೆ. ಆದ್ರೆ ಅದ್ರ ಹಿಂದೆ ಇರುವಂತ ಭಗವಂತ ನಮ್ಗೆ ಕಾಣಿಸೋದಿಲ್ಲ. ಯಾಕೆ ಅಂತಂದ್ರೆ ನಾವಿನ್ನೂ ಅಜ್ಞಾನದಲ್ಲಿರುವಂತ ಕಾರಣದಿಂದ. ಇದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ಒಂದು ಮಗುವನ್ನ ತಾಯಿ ಹಡಿತಾಳೆ, ನೋಡೋದಕ್ಕೆ ಏನನ್ಸುತ್ತೆ? ತಾಯೇ ಹಡಿತಾ ಇದ್ದಾಳೆ, ಅವಳೇ ಈ ಮಗುವಿನ ಸೃಷ್ಟಿಗೆ ಕಾರಣ ಅಂತ ನಮ್ಗನ್ಸುತ್ತೆ. ಆದ್ರೆ ಯಾರಿಗ ಅನುಭವ ಆಗಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ ಇದರ ಹಿಂದೆ ತಂದೆ ಇದ್ದಾನೆ, ಅವನ ಸಂಪರ್ಕ ಆದಾಗ್ಲೇ ತಾನೇ ತಾಯಿ ಗರ್ಭವತಿ ಆಗೋದು, ಆಗ ಮಾತ್ರ ಆ ಮಗುವಿಗೆ ಜನ್ಮ ಕೊಡೋದಕ್ಕಾಗೋದು. ಈ ವಿಷಯ ಅವ್ರಿಗೆ ಗೊತ್ತಿರುತ್ತಲ್ಲ. ಅದೇ ರೀತಿ ಪ್ರಕೃತಿ ತಂತಾನಾಗೆ ಏನು ಮಾಡಕ್ಕಾಗಲ್ಲ, ಅವಳು ಸ್ವಾತಂತ್ರ್ಯಳಾಗಿಲ್ಲ. ಆದ್ರೆ ಭಗವಂತ ತನ್ನ ದೃಷ್ಟಿಯನ್ನ ಅವಳ ಮೇಲೆ ಹಾಯಿಸಿದಾಗ ಆ ಶಕ್ತಿಯನ್ನ ಕೊಡ್ತಾನೆ, ನೀನು ಸೃಷ್ಟಿ ಕಾರ್ಯ ಮಾಡುವಂತ. ಆಗ ಅವಳಿಂದ ಇದೆಲ್ಲ ಸೃಷ್ಟಿಯಾಗುತ್ತೆ. ಅಲ್ಲಿವರೆಗೂ ಏನೂ ಇರೋದಿಲ್ಲ ಈ ಒಂದು ಪ್ರಪಂಚದಲ್ಲಿ. ಯಾವಾಗ ಭಗವಂತ ದೃಷ್ಟಿ ಹಾಯಿಸ್ತಾನೋ ಆಗ ಈ ಒಂದು ಸೃಷ್ಟಿ ಕಾರ್ಯ ಅನ್ನೋದು ನಡೆಯೋದು. ಅಂದ್ರೆ ಆ ಪ್ರಕೃತಿಗೆ ಆ ಶಕ್ತಿಯನ್ನ ಭಗವಂತ ಕೊಡ್ತಾನೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಓದೋ ಭಾಗದಲ್ಲಿ ತಿಳ್ಕೊಂಡ್ವಿ. ಇನ್ನೂ ಕೆಲವೊಂದು ಎಕ್ಸಾಂಪಲ್ ಕೊಡ್ತಾರೆ, ಯಾಕೆ ನಮ್ಗೆ ಅರ್ಥ ಆಗ್ಬೇಕಲ್ವಾ ಅದಕ್ಕೋಸ್ಕರ. ಈಗ ಇಲ್ಲಿ ಏನ್ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಕಾರಣಾರ್ಣವಶಾಯಿ ವಿಷ್ಣುವು ಕೃಷ್ಣನ ಸ್ವಾಂಶ ವಿಸ್ತರಣೆಯಾಗಿರುವುದರಿಂದ ಅವನೇ ಜಡವನ್ನು ಚಾಲನೆಗೊಳಿಸಲು ಸ್ಫೂರ್ತಿ ನೀಡುತ್ತಾನೆ. ವಿದ್ಯುದೀಕರಣದ ಉದಾಹರಣೆಯು ಬಹು ಸಮರ್ಪಕವಾಗಿದೆ. ನೋಡಿ, ಇಲ್ಲಿ ಕಾರಣಾರ್ಣವಶಾಯಿ ಯಾರ ಒಂದು ಅಂಶ? ಶ್ರೀಕೃಷ್ಣನ ಒಂದು ಸ್ವಾಂಶ ವಿಸ್ತರಣೆ. ಅವನೇ ತನ್ನನ್ನ ತಾನು ಕಾರಣಾರ್ಣವಶಾಯಿ ವಿಷ್ಣುವಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ. ಮತ್ತೆ ಈ ಒಂದು ಜಡವನ್ನ ಚಾಲನೆಗೊಳಿಸೋದಕ್ಕೆ, ಈ ಜಡದಲ್ಲಿ ಕೆಲಸಗಳೆಲ್ಲ ನಡಿಬೇಕಲ್ವಾ, ಅದಕ್ಕೊಂದು ಶಕ್ತಿಯನ್ನ ಕೊಟ್ಟು ಅದನ್ನ ಚಲಿಸೋ ತರ ಮಾಡುವಂಥದ್ದು ಮಾಡ್ತಾನವನು. ಅಂದ್ರೆ ತನ್ನ ದೃಷ್ಟಿಯನ್ನ ಬೀರಿ ಆ ಒಂದು ಜಡ ಚಲಿಸ್ಬೇಕು, ಆ ರೀತಿ ಅವನು ಸ್ಫೂರ್ತಿಯನ್ನ ಕೊಡ್ತಾನೆ. ಇದಕ್ಕೆ ವಿದ್ಯುದೀಕರಣ ಮಾಡುವಂಥದ್ದು ಇದೆಯಲ್ಲ, ಅದು ಬೆಸ್ಟ್ ಉದಾಹರಣೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಒಂದು ಕಬ್ಬಿಣದ ತುಂಡು ಖಂಡಿತವಾಗಿ ಬೆಂಕಿ ಅಲ್ಲ, ಆದ್ರೆ ಕಬ್ಬಿಣವನ್ನು ಕೆಂಪಾಗಿ ಕಾಯಿಸಿದಾಗ ಅದು ತನ್ನ ಸುಡುವ ಸಾಮರ್ಥ್ಯದಿಂದಾಗಿ ನಿಶ್ಚಯವಾಗಿಯೂ ಬೆಂಕಿಯ ಗುಣವನ್ನು ಪಡೆಯುತ್ತದೆ. ನೋಡಿ, ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಈಗ ಒಂದು ಕಬ್ಬಿಣದ ತುಂಡಿರುತ್ತೆ ಅಂತ ಇಟ್ಕೊಳ್ಳಿ, ಅದು ಬೆಂಕಿನ ಅಲ್ಲ, ಅದು ಕಬ್ಬಿಣದ ತುಂಡು. ಆದ್ರೆ ಯಾವಾಗ ಆ ಕಬ್ಬಿಣವನ್ನ ಕೆಂಪಾಗಿ ಕಾಯಿಸ್ತೀವೋ ಅಂದ್ರೆ ಅದು ತನ್ನ ಸುಡುವ ಸಾಮರ್ಥ್ಯ, ಅದನ್ನ ಮುಟ್ಟಿದ ತಕ್ಷಣ ಸುಡುತ್ತಲ್ವಾ, ಅಂದ್ರೆ ಆ ಸಾಮರ್ಥ್ಯದಿಂದಾಗಿ ಅದು ಬೆಂಕಿಯ ಗುಣವನ್ನ ಪಡ್ಕೊಳ್ಳುತ್ತೆ. ಅದು ಬೆಂಕಿ ಅಲ್ಲ, ಆದ್ರೆ ಬೆಂಕಿಯಲ್ಲಿ ಏನು ಗುಣ ಇರುತ್ತೋ ಆ ಗುಣ ಅದಕ್ಕೂ ಬರುತ್ತೆ. ಯಾಕೆ? ನಾವು ಅದನ್ನ ಬೆಂಕಿಯಲ್ಲಿ ಕಾಯಿಸಿರ್ತೀವಲ್ವಾ, ಅದಕ್ಕೋಸ್ಕರ ಅದರಲ್ಲಿರುವ ಗುಣ ಇದಕ್ಕೂ ಬರುತ್ತೆ. ಜಡವನ್ನ ಕಬ್ಬಿಣದ ತುಂಡಿಗೆ ಹೋಲಿಸಲಾಗಿದೆ. ಮತ್ತೆ ಅದು ವಿಷ್ಣುವಿನ ಪರಮ ಪ್ರಜ್ಞೆಯ ಕೈವಾಡ ಅಥವಾ ನೋಟದಿಂದ ವಿದ್ಯುದೀಕರಣಗೊಳ್ಳುತ್ತದೆ ಅಥವಾ ಕೆಂಪಾಗಿ ಕಾಯುತ್ತದೆ. ಅಂತಹ ವಿದ್ಯುದೀಕರಣದಿಂದ ಮಾತ್ರ ಜಡದ ಶಕ್ತಿಯು ವಿವಿಧ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಪ್ರದರ್ಶಿತವಾಗುತ್ತದೆ. ಆದ್ದರಿಂದ ಜಡವಸ್ತುವು ವಿಶ್ವ ಅಭಿವ್ಯಕ್ತಿಯ ಪರಿಣಾಮಕಾರಿ ಕಾರಣವೂ ಅಲ್ಲ, ಭೌತಿಕ ಕಾರಣವೂ ಅಲ್ಲ. ಅಂದ್ರೆ ಅರ್ಥ ಇಲ್ಲಿ, ಈಗ ಕಬ್ಬಿಣದ ತುಂಡನ್ನ ನಾವು ಬಿಸಿ ಮಾಡಿದಾಗ, ಕಾಯಿಸಿದಾಗ ಅದು ಬೆಂಕಿಯ ಗುಣವನ್ನ ಪಡ್ಕೊಳ್ಳುತ್ತಲ್ಲ, ಅದೇ ರೀತಿ ಇಲ್ಲಿ ಈ ಜಡ ಏನಿದೆಯೋ ಅದನ್ನ ಕಬ್ಬಿಣದ ತುಂಡಿಗೆ ಹೋಲಿಸಿದ್ದಾರೆ. ಅದು ಜಡವಾಗಿದ್ದಾಗ ಏನನ್ನು ಸೃಷ್ಟಿ ಮಾಡೋದಿಲ್ಲ, ಅದು ಹಾಗೇ ಇರುತ್ತೆ. ಯಾವಾಗ ಆ ವಿಷ್ಣುವಿನ ಒಂದು ಪ್ರಜ್ಞೆ ಅದಕ್ಕೆ ಸಿಗುತ್ತೋ ಅಥವಾ ಅವನ ನೋಟವನ್ನ ಅದಕ್ಕೆ ಬೀರ್ತಾನೋ ಆಗ ಅದು ವಿದ್ಯುದೀಕರಣಗೊಳ್ಳುತ್ತೆ. ಆಗ ಅದಕ್ಕೆ ಅದೊಂದು ಎನರ್ಜಿ ಬರುತ್ತೆ, ಅದು ಕೆಂಪಾಗಿ ಕಾಯುತ್ತೆ. ಅಂತಹ ವಿದ್ಯುದೀಕರಣದಿಂದ ಮಾತ್ರ ಜಡಶಕ್ತಿ ಬೇರೆ ಬೇರೆ ಕ್ರಿಯೆ ಮತ್ತೆ ಪ್ರತಿಕ್ರಿಯೆಗಳಲ್ಲಿ ಪ್ರದರ್ಶಿತವಾಗುತ್ತೆ. ನೋಡಿ, ಯಾವಾಗ ಈ ಒಂದು ಭೌತ ಪ್ರಕೃತಿಯ ಮೇಲೆ ಆ ಭಗವಂತನ ದೃಷ್ಟಿ ಬೀಳುತ್ತೋ ಆಗ ಅದಕ್ಕೆ ಕೆಲಸ ಮಾಡುವಂತ ಒಂದು ಶಕ್ತಿ ಬರುತ್ತೆ. ಅದರಿಂದ ಏನೇನೋ ಸೃಷ್ಟಿ ಆಗುತ್ತೆ.
ಕ್ರಿಯೆಗಳು ನಡೆಯುತ್ತೆ, ಪ್ರತಿಕ್ರಿಯೆಗಳು ನಡೆಯುತ್ತೆ. ಇದೆಲ್ಲ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಜಡವಸ್ತು ಅನ್ನೋದು ವಿಶ್ವ ಅಭಿವ್ಯಕ್ತಿಯ ಪರಿಣಾಮಕಾರಿ ಕಾರಣನೂ ಅಲ್ಲ, ಭೌತಿಕ ಕಾರಣನೂ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದರ ಬಗ್ಗೆ ಶ್ರೀ ಕಪಿಲ ದೇವರು ಏನು ಹೇಳಿದ್ದಾರೆ, ಭಾಗವತದಲ್ಲೇ ಅದು 3ನೇ ಸ್ಕಂದದಲ್ಲಿ ಬರುತ್ತೆ. ಅವಾಗ ನಾವು ಅದನ್ನ ತಿಳ್ಕೊಳ್ಳೋಣ. ಆ ಶ್ಲೋಕ ಏನು ಅಂತಂದ್ರೆ, ಯಥೋಲ್ಮುಖಾದ್ ವಿಸ್ಫುಲಿಂಗಾದ್ ಧೂಮಾದ್ ವಾಪಿ ಸ್ವಸಂಭವಾತ್ ಅಪ್ಯಾತ್ಮತ್ವೇನಾಭಿಮಾತಾದ್ ಯಥಾಗ್ನಿ ಪೃಥಗುಲ್ಮುಖಾತ್. ಅಂದ್ರೆ ಅರ್ಥ ಏನು, ಮೂಲಾಗ್ನಿ, ಅದರ ಜ್ವಾಲೆ, ಅದರ ಕಿಡಿಗಳು ಮತ್ತು ಅದರ ಹೊಗೆ ಎಲ್ಲವೂ ಒಂದೇ. ಏಕೆಂದರೆ ಅಗ್ನಿಯು ಅಗ್ನಿಯೇ, ಆದರೆ ಜ್ವಾಲೆಯಿಂದ ಭಿನ್ನವಾಗಿರುತ್ತದೆ. ಜ್ವಾಲೆಯು ಕಿಡಿಗಳಿಂದ ಭಿನ್ನವಾಗಿರುತ್ತದೆ ಮತ್ತು ಕಿಡಿಗಳು ಹೊಗೆಯಿಂದ ಭಿನ್ನವಾಗಿರುತ್ತವೆ. ಪ್ರತಿಯೊಂದರಲ್ಲಿಯೂ ಎಂದರೆ ಜ್ವಾಲೆಗಳಲ್ಲಿ, ಕಿಡಿಗಳಲ್ಲಿ ಮತ್ತೆ ಹೊಗೆಗಳಲ್ಲಿ ಅಗ್ನಿಯ ಸಮಗ್ರತೆಯೂ ಇರುತ್ತದೆ. ಆದರೂ ಅವೆಲ್ಲವೂ ವಿವಿಧ ಸ್ಥಿತಿಗಳಿಂದ ಬೇರೆ ಬೇರೆಯಾಗಿರುತ್ತವೆ. ನೋಡಿ, ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ, ನಮ್ಗೆ ಅರ್ಥ ಆಗ್ಬೇಕಲ್ವಾ, ಅದಕ್ಕೋಸ್ಕರ. ಈಗ ಮೂಲ ಅಗ್ನಿ ಒಂದಿರತ್ತೆ, ಆ ಅಗ್ನಿಯ ಜ್ವಾಲೆ ಇರುತ್ತಲ್ಲ ಅದು ಒಂದಿರತ್ತೆ, ಮತ್ತೆ ಅದರಿಂದ ಬರುವಂತ ಕಿಡಿಗಳು ಮತ್ತೆ ಅದರಿಂದ ಬರುವಂತ ಹೊಗೆ ಎಲ್ಲವೂ ಕೂಡ ಒಂದೇನೆ. ಯಾಕೆ ಅಂತಂದ್ರೆ ಅಗ್ನಿ ಅಂತಂದ್ಮೇಲೆ ಅದು ಅಗ್ನಿನೇ ಅಲ್ವಾ. ಆದ್ರೆ ಆ ಅಗ್ನಿ ಅನ್ನೋದು ಜ್ವಾಲೆಗಿಂತ ಭಿನ್ನವಾಗಿದೆ. ಜ್ವಾಲೆಯನ್ನೇ ನಾವು ಬೇರೆದನ್ನ, ಅಗ್ನಿಯ ಇನ್ನೊಂದು ರೂಪನೇ ಅದು, ಆದ್ರೆ ಅದನ್ನ ನಾವು ಜ್ವಾಲೆ ಅಂತ ಕರಿತೀವಿ. ಅಗ್ನಿಗೂ ಜ್ವಾಲೆಗೂ ಡಿಫ್ರೆನ್ಸ್ ಇರುತ್ತೆ, ಅದಕ್ಕಿಂತ ಇದು ಭಿನ್ನವಾಗಿರುತ್ತೆ. ಆಮೇಲೆ ಜ್ವಾಲೆ ಕಿಡಿಗಳಿಗಿಂತ ಭಿನ್ನವಾಗಿರುತ್ತೆ. ಜ್ವಾಲೆ ಹೇಗಿರುತ್ತೆ, ಕಿಡಿ ಹೇಗಿರುತ್ತೆ, ಡಿಫ್ರೆನ್ಸ್ ನಮಗ್ ಗೊತ್ತಾಗುತ್ತಲ್ವಾ. ಸೊ ಅದಕ್ಕಿಂತ ಇದು ಭಿನ್ನವಾಗಿರುತ್ತೆ. ಮತ್ತೆ ಕಿಡಿ ಇರುತ್ತಲ್ಲ, ಅದು ಹೊಗೆಗಿಂತ ಭಿನ್ನವಾಗಿರುತ್ತೆ. ಅಂದ್ರೆ ಏನು, ಪ್ರತಿಯೊಂದರಲ್ಲೂ ಕೂಡ ಅಂದ್ರೆ ಏನು, ಜ್ವಾಲೆ ಆಗಿರ್ಬೋದು, ಕಿಡಿ ಆಗಿರ್ಬೋದು, ಹೊಗೆ ಆಗಿರ್ಬೋದು, ಅಲ್ಲಿ ಅಗ್ನಿಯ ಸಮಗ್ರತೆ ಅನ್ನೋದು ಇರುತ್ತೆ. ಆದ್ರೆ ಅದು ಬೇರೆ ಬೇರೆ ಸ್ಥಿತಿಯಲ್ಲಿ ಇರೋದ್ರಿಂದ ನಮಗೆ ಬೇರೆ ಬೇರೆ ರೀತಿಯಾಗಿ ಅದು ಕಾಣಿಸುತ್ತೆ. ವಿಶ್ವ ಅಭಿವ್ಯಕ್ತಿಯನ್ನು ಹೊಗೆಗೆ ಹೋಲಿಸಲಾಗಿದೆ. ಏಕೆಂದರೆ ಹೊಗೆಯು ಆಕಾಶದ ಮೇಲೆ ಹೋದಾಗ ತಿಳಿದ ಮತ್ತು ತಿಳಿಯದ ಅನೇಕ ಅಭಿವ್ಯಕ್ತಿಗಳಿಗೆ ಹೋಲುವ ಹಲವು ಆಕಾರಗಳು ತೋರುತ್ತವೆ. ಇಲ್ಲಿ ವಿಶ್ವ ಅಭಿವ್ಯಕ್ತಿ ಅಂದ್ರೆ ಈ ಒಂದು ಸೃಷ್ಟಿಯಲ್ಲಿ ನಮ್ಗೆ ಏನೇನೆಲ್ಲ ಕಾಣಿಸುತ್ತೋ ಅದನ್ನ ಹೊಗೆಗೆ ಹೋಲಿಸಿದ್ದಾರೆ. ಯಾಕೆ ಅಂತಂದ್ರೆ ಹೊಗೆ ಆಕಾಶದ ಮೇಲೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಅದು ಬೇರೆ ಬೇರೆ ರೀತಿಯ ಆಕಾರಗಳನ್ನ ಪಡ್ಕೊಳ್ಳುತ್ತಲ್ಲ. ಅದೇ ರೀತಿ ಗೊತ್ತಿರೋದು ಗೊತ್ತಿಲ್ಲದೇನು ಬೇಕಾದಷ್ಟು ಅಭಿವ್ಯಕ್ತಿಗೆ ಹೋಲುವಂತ ಹಲವು ಆಕಾರಗಳನ್ನ ಈ ಒಂದು ನಾವು ವಿಶ್ವದಲ್ಲೂ ಕೂಡ ನೋಡ್ತೀವಿ. ಅದಕ್ಕೋಸ್ಕರ ಅದನ್ನ ಹೊಗೆಯನ್ನ ವಿಶ್ವ ಅಭಿವ್ಯಕ್ತಿಗೆ ಹೋಲಿಸಿದ್ದಾರೆ. ಮತ್ತೆ ಕಿಡಿಗಳನ್ನ ಜೀವಿಗೆ ಹೋಲಿಸಿದ್ದಾರೆ. ಮತ್ತೆ ಜ್ವಾಲೆಗಳನ್ನ ಭೌತಿಕ ಪ್ರಕೃತಿಗೆ, ಅಂದ್ರೆ ಪ್ರಧಾನವಾದ ಒಂದು ಭೌತಿಕ ಪ್ರಕೃತಿ ಇದೆಯಲ್ಲ ಅದಕ್ಕೆ ಹೋಲಿಸಿದ್ದಾರೆ. ಅವುಗಳಲ್ಲಿ ಪ್ರತಿಯೊಂದು ಕೂಡ ಮೂಲ ಅಗ್ನಿಯ ಗುಣದಿಂದ ಶಕ್ತಿಯುತವಾಗಿರೋದ್ರಿಂದ ಮಾತ್ರ ಪರಿಣಾಮಕಾರಿಯಾಗಿದೆ ಅಂತ ನಾವು ತಿಳ್ಕೋಬೇಕು. ಅಂದ್ರೆ ಅರ್ಥ ಏನು, ಈಗ ಒಂದೊಂದನ್ನ ಯಾವುದಕ್ಕೆ ಹೋಲ್ಸಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು, ಹೊಗೆಯನ್ನ ವಿಶ್ವ ಅಭಿವ್ಯಕ್ತಿಗೆ ಹೋಲಿಸಿದ್ದಾರೆ. ಈ ಭೌತಿಕ ಪ್ರಕೃತಿ ಇದೆಯಲ್ಲ ಇದನ್ನ ಜ್ವಾಲೆಗೆ ಹೋಲಿಸಿದ್ದಾರೆ. ಮತ್ತೆ ಒಂದೊಂದು ಕಿಡಿ ಇದೆಯಲ್ಲ ಅದು ನಾವು ನಮ್ಮಂತ ಜೀವಿಗಳು, ಅದನ್ನ ಕಿಡಿಗೆ ಹೋಲಿಸಿದ್ದಾರೆ. ಅಂದ್ರೆ ಎಲ್ಲದರಲ್ಲೂ ಕೂಡ ಮೂಲ ಅಗ್ನಿ ಅನ್ನೋದು ಇದೆ ಅಲ್ವಾ, ಅದಕ್ಕೆ ಅದು ಕಿಡಿ ಮತ್ತೆ ಹೊಗೆ ಈ ರೀತಿಯ ಒಂದು ರೂಪಗಳನ್ನ ಪಡ್ಕೊಂಡಿದೆ. ಮತ್ತೆ ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ಶಕ್ತಿಯುತವಾಗಿರುತ್ತೆ. ಅದಕ್ಕೋಸ್ಕರನೇ ಅದು ಪರಿಣಾಮಕಾರಿಯಾಗಿದೆ ಅಂತ ನಾವು ತಿಳ್ಕೊಬೇಕು. ಅದ್ರಲ್ಲಿ ಶಕ್ತಿ ಇರೋದ್ರಿಂದಾನೇ ಅದರದ್ದು ಏನೋ ಒಂದು ಕಾರ್ಯವನ್ನ ಮಾಡುತ್ತೆ, ಅದರ ಎಫೆಕ್ಟ್ ನಮಗಾಗುತ್ತೆ, ನಾವು ಗೊತ್ತಾಗುತ್ತಲ್ವಾ ಅದು. ಅವೆಲ್ಲವೂ ಅಂತಂದ್ರೆ ಏನು, ಭೌತಿಕ ಪ್ರಕೃತಿ, ವಿಶ್ವ ಅಭಿವ್ಯಕ್ತಿ ಮತ್ತೆ ಜೀವಿಗಳು ಇವೆಲ್ಲವೂ ಕೂಡ ಭಗವಂತನ ವಿವಿಧ ಶಕ್ತಿಗಳಾಗಿ ಮಾತ್ರ ಇವೆ. ಆದ್ದರಿಂದ ಭೌತಿಕ ಪ್ರಕೃತಿಯನ್ನು ವಿಶ್ವಾಭಿವ್ಯಕ್ತಿಯ ಮೂಲ ಕಾರಣವೆಂದು ಸಾಂಖ್ಯ ದರ್ಶನದ ಪ್ರಕಾರ ಸೃಷ್ಟಿಯ ಕಾರಣ ಪ್ರಕೃತಿ ಅಂಗೀಕರಿಸುವವರ ತೀರ್ಮಾನ ಸರಿಯಲ್ಲ. ಅಂದ್ರೆ ಏನು, ಈಗ ಭೌತಿಕ ಪ್ರಕೃತಿ, ವಿಶ್ವಾಭಿವ್ಯಕ್ತಿ ಮತ್ತೆ ಜೀವಿಗಳು ಎಲ್ಲವೂ ಕೂಡ ಭಗವಂತನ ಬೇರೆ ಬೇರೆ ಶಕ್ತಿಗಳು ಮಾತ್ರ. ಅದಕ್ಕೋಸ್ಕರನೇ ಭೌತಿಕ ಪ್ರಕೃತಿಯನ್ನ ವಿಶ್ವಾಭಿವ್ಯಕ್ತಿಯ ಮೂಲ ಕಾರಣ ಅಂತ ಹೇಳ್ತಾರಲ್ಲ. ಈಗ ಸಾಂಖ್ಯ ದರ್ಶನವನ್ನ ಯಾರು ಓದ್ತಾರೋ ಅವರ ಪ್ರಕಾರ ಎಲ್ಲದಕ್ಕೂ ಕಾರಣ ಭೌತಿಕ ಪ್ರಕೃತಿ ಅಂತ ಹೇಳ್ತಾರೆ. ಮೂಲ ಕಾರಣ ಅದೇ ಅಂತ ಅಂದ್ಬಿಟ್ಟು ಅದು ಸರಿಯಲ್ಲ. ಭೌತಿಕ ಪ್ರಕೃತಿಗೆ ಭಗವಂತನಿಲ್ಲದೆ ಬೇರೆ ಅಸ್ತಿತ್ವ ಇಲ್ಲ. ಅಂದ್ರೆ ಅವನಿದ್ರೇನೆ ಆ ಪ್ರಕೃತಿ ಏನಾದ್ರೂ ಒಂದು ಕೆಲಸವನ್ನ ಮಾಡಕ್ಕಾಗೋದು. ಅದಕ್ಕೆ ಸ್ವಾತಂತ್ರ್ಯ ಇಲ್ಲ, ಭಗವಂತ ಇರಲೇಬೇಕು. ಭಗವಂತ ಇಲ್ಲದೆ ಇದ್ರೆ ಅವಳಿಗೆ ಅಸ್ತಿತ್ವನೇ ಇಲ್ಲ ಅಂತ ಅರ್ಥ.
ಸಕಲ ಕಾರಣಗಳ ಕಾರಣದಂತಿರುವ ಪರಮಪ್ರಭುವನ್ನು ಬದಿಗಿರಿಸುವುದು ಅಜಾಗಲಸ್ಥನ ನ್ಯಾಯದಂತೆ ಅಥವಾ ಆಡಿನ ಕತ್ತಿನ ಮೇಲಿನ ಮೊಲೆತೊಟ್ಟುಗಳಿಂದ ಹಾಲು ಹಿಂಡಲು ಪ್ರಯತ್ನಿಸುವಂತೆ ಇರುತ್ತದೆ. ಆಡಿನ ಕುತ್ತಿಗೆಯ ಮೇಲಿರುವ ಮೊಲೆತೊಟ್ಟುಗಳು ಹಾಲಿನ ಮೊಲೆಗಳಂತೆ ತೋರಬಹುದು, ಆದರೆ ಅಂತಹ ಮೊಲೆತೊಟ್ಟುಗಳಿಂದ ಹಾಲು ಪಡೆಯಲು ಪ್ರಯತ್ನಿಸುವುದು ಮೂರ್ಖತನವಾಗುತ್ತದೆ. ಅಂದ್ರೆ ಎಲ್ಲಾ ಕಾರಣಗಳಿಗೆ ಯಾರು ಕಾರಣಕರ್ತ? ಭಗವಂತ. ಅವನನ್ನ ಸೈಡಲ್ಲಿ ಇಟ್ಬಿಟ್ರೆ, ಈ ಪ್ರಕೃತಿನೇ ಎಲ್ಲಾನು ಅಂತ ತಿಳ್ಕೊಂಡ್ರೆ ಭಗವಂತನನ್ನ ನೆಗ್ಲೆಕ್ಟ್ ಮಾಡ್ಬಿಡೋದು, ಭಗವಂತನ ಬಗ್ಗೆ ಯೋಚಿಸೋದು ಇಲ್ಲ, ಅವನ ಬಗ್ಗೆ ಏನೂ ತಿಳ್ಕೊಳ್ಳೋದಿಲ್ಲ. ಆದ್ರೆ ಬರೀ ಭೌತಿಕ ಪ್ರಕೃತಿಯನ್ನ ನೋಡಿ ಅವಳೇ ಸೃಷ್ಟಿ ಮಾಡ್ತಾ ಇರೋದು, ಎಲ್ಲದಕ್ಕೂ ಕಾರಣ ಅವಳೇ ಲಯಕರ್ತೆ ಎಲ್ಲ ಅಂತ ಅನ್ಕೊಳ್ಳೋದು ಹೇಗಿದೆ ಅಂತಂದ್ರೆ, ಆಡಿನ ಕತ್ತಿನಲ್ಲಿ ಮೊಲೆ ಇರುತ್ತಲ್ಲ, ಅದರಿಂದ ನಾವು ಹಾಲು ಕರೆದ್ರೆ ಏನ್ ಸಿಗುತ್ತೆ? ನಮ್ಗೆ ಏನು ಸಿಗೋದಿಲ್ಲ. ಆ ರೀತಿ ನಾವು ಯೋಚನೆ ಮಾಡಿದಾಗ ಆಗುತ್ತೆ. ಅಂದ್ರೆ ಎಲ್ಲದಕ್ಕೂ ಕಾರಣಕರ್ತ ಭಗವಂತ ಅನ್ನೋದು ನಮಗೆ ಗೊತ್ತಿರ್ಬೇಕೇ ಹೊರತು ಭೌತಿಕ ಪ್ರಕೃತಿ ಅಲ್ಲ. ನಮಗ್ ಕಾಣಿಸ್ಬೋದು ಭೌತಿಕ ಪ್ರಕೃತಿನೇ ಎಲ್ಲವನ್ನ ಮಾಡ್ತಾ ಇರೋ ಹಾಗೆ, ಆದ್ರೆ ಅದರಿಂದ ಈಗ ನಿಂತು ಮಾಡಿಸ್ತಾ ಇರೋನು ಯಾರು ಅಲ್ವಾ? ಈಗ ಒಂದು ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ನೋಡ್ತೀವಿ ಕೆಲಸಗಾರರು ಅದನ್ನೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಈಗ ಒಬ್ಬ ಗಾರೆ ಕೆಲಸದವನು ಇರ್ತಾನೆ, ಅವನು ಇಟ್ಟಿಗೆ ತರ್ತಾನೆ, ಅದನ್ನ ಜೋಡಿಸ್ತಾನೆ, ಅದ್ರಲ್ಲಿ ಸಿಮೆಂಟ್ ಹಾಕ್ತಾನೆ, ಅದನ್ನ ಮನೆ ಕಟ್ತಾ ಇರ್ತಾನೆ. ನಮಗ್ ದೂರದಿಂದ ನೋಡೋದಕ್ಕೆ ಏನ್ ಅರ್ಥ ಆಗುತ್ತೆ? ಅವನೇ ಮನೆ ಕಟ್ತಾ ಇದ್ದಾನೆ ಅಂತ. ಆದ್ರೆ ಅದರಿಂದ ನಿರ್ದೇಶನ ಕೊಡೋನೊಬ್ಬ ಇರ್ತಾನೆ, ಅಂದ್ರೆ ಯಾರು? ಇಂಜಿನಿಯರ್ ಇರ್ತಾನೆ, ಅಥವಾ ಮೇಸ್ತ್ರಿ ಅಂತ ಹೇಳ್ತೀವಲ್ವಾ, ಅವನು ಇರ್ತಾನೆ. ಅವನು ಆ ಕೆಲಸವನ್ನ ಮಾಡಿಸ್ತಾ ಇದ್ದಾನೆ, ಅದಕ್ಕೆ ಅವನು ಮಾಡ್ತಾ ಇದ್ದಾನೆ. ಈಗ ಇವನೇ ಕೆಲಸ ಹೇಳಲಿಲ್ಲ ಅಂತಂದ್ರೆ ಅವನೇನ್ ಮಾಡೋದಕ್ಕೆ ಸಾಧ್ಯ? ಏನು ಮಾಡೋಕ್ಕಾಗಲ್ಲ. ಅವನು ಒಂದು ಅಸ್ತಿತ್ವನೇ ಅಲ್ಲಿ ಇರೋದಿಲ್ಲ. ಇವನು ಇರೋದ್ರಿಂದ ಅವನು ಆ ಕೆಲಸ ಮಾಡ್ತಾ ಇರೋದು, ಇವನು ಆ ಕೆಲಸವನ್ನ ಮಾಡಿಸ್ತಾ ಇರೋದ್ರಿಂದ ಅವನು ಆ ಕೆಲಸವನ್ನ ಮಾಡ್ತಾ ಇರೋದು. ಇದು ಅರ್ಥ ಮಾಡ್ಕೊಳ್ಬೇಕು ನಾವು, ಆಯ್ತಾ? ಈಗ ನಮಗ್ ಗೊತ್ತಾಯ್ತಲ್ವಾ, ಪ್ರಕೃತಿ ತಂತಾನಾಗಿ ಏನು ಮಾಡಲ್ಲ, ಅದರ ಹಿಂದೆ ಭಗವಂತ ಇದ್ದಾನೆ, ಅವನ ನಿರ್ದೇಶನದ ಹಾಗೆ ಅದು ಕೆಲಸ ಮಾಡುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋ. ಅದಕ್ಕೆ ಈ ಶ್ಲೋಕದಲ್ಲಿ ಇಷ್ಟೆಲ್ಲ ಎಕ್ಸಾಂಪಲ್ಗಳನ್ನ ಕೊಟ್ಟು ಇಲ್ಲಿ ಗುರುಗಳದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಮ್ಗೆ ಅರ್ಥ ಆಗಿದೆಯಲ್ಲ? ಏನೂ ಇಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಭೌತಿಕ ಪ್ರಕೃತಿ ನಮ್ ಕಣ್ಣಿಗೆ ಹೇಗ್ ಕಾಣಿಸ್ತಾ ಇದೆಯೋ ಅದಕ್ಕೆ ಕಾರಣ ಭಗವಂತ. ಅವನು ಹೇಳದಾಗೆ ಆ ಪ್ರಕೃತಿ ಮಾಡ್ತಾ ಇದ್ದಾಳೆ ಕೆಲಸಗಳನ್ನ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.